ತನನ ಧೀರನ ಧೀರನ ನಿತ್ತೋಂ ತನನ ಧೀರನ ಧೀರನ ನಿತ್ತೋಂ ತನನ ಧೀರನ ಧೀರನ ನಿತ್ತೋಂ ತನನ ಧೀರನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಧೀಂ ತನೋದ ತನೋದ ಧೀರನ ಧೀಂ ತನೋದ ತನೋದ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಧೀಂ ತನೋದ ತನೋದ ಧೀರನ ಧೀಂ ತನೋದ ತನೋದ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ. ಹಳೆಬೀಡಿನ ಇತಿಹಾಸದಲ್ಲಿ ನಾನು ಕಂಡಂತಹ ವೇದಿಕೆ ಅಂದ್ರೆ ಆಳ್ವಾಸ್ ವೇದಿಕೆ. ಅಂದರೆ ಭಾಳ ಚೆನ್ನಾಗಿದೆ. ಇದು ನಮ್ಮ ಕಲೆ ನೋಡಿದರೆ ತುಂಬ ಖುಷಿಯಾಗುತ್ತೆ. ಹಳೆಬೀಡು ಮತ್ತು ಬೇಲೂರಿನಲ್ಲಿ ಇಂಥ ಕಲೆಗಳು ನಡೆಸ್ತಾ ಬಂದರೆ ಈ ಜಾನಪದ ಕಲೆ ಉಳಿಯುತ್ತೆ ಮತ್ತು ಇದನ್ನು ನಾವು ಹೆಚ್ಚು ಬೆಳೆಸಬೇಕು. ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಈ ಕಲೆನ ತುಂಬ ಪ್ರದರ್ಶನ ಮಾಡಿದ್ದೀರಿ. ಇದು ಪ್ರತಿ ವರ್ಷವೂ ಕೂಡ ಇದೇ ಥರ ನಮ್ಮ ರಾಜ್ಯ, ಅಂತಾರಾಜ್ಯ, ಹೊರದೇಶ ಎಲ್ಲ ಕಡೆ ಈ ಕಲೆನ ಪ್ರದರ್ಶನ ಮಾಡ್ತಾಯಿದ್ರೆ ಮತ್ತು ಕಲೆಗೂ ಒಳ್ಳೆಯ ಹೆಸರಾಗಿರುತ್ತೆ ಮತ್ತು ಹುಡುಗರು ಕೂಡ ಚೆನ್ನಾಗಿ ಬೆಳೀತಾರೆ ಮತ್ತು ನಿಮ್ಮ ಮೂಡುಬಿದಿರೆ ಆಳ್ವಾಸ್ ಸಂಸ್ಥೆಗೂ ಕೂಡ ಒಳ್ಳೆಯ ಹೆಸರು ಬರುತ್ತಂತ ಹೇಳ್ತಾ ನಮಗೆ ಈ ಒಂದು ಸಂದರ್ಶನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ನಮಸ್ಕಾರ.